ಭಾಷಾ ಪ್ರಚಾರ ವಿಚಾರದಲ್ಲೂ ಮೋದಿ ಸರ್ಕಾರ ತನ್ನ ಕೇಸರಿ ಬುದ್ಧಿಯನ್ನೇ ತೋರಿಸಿದೆ. ಭಾಷಾ ಪ್ರಚಾರ ನಿಧಿಯಲ್ಲಿ ಸಂಸ್ಕೃತಕ್ಕೆ ಸಿಂಹಪಾಲು ದೊರೆತಿದೆ ಅನ್ನೋದು ಆರ್ಟಿಐ ಅಂಕಿಅಂಶಗಳಿಂದ ಬಯಲಾಗಿದೆ. ಕೇಂದ್ರ ಸರ್ಕಾರ ಸಂಸ್ಕೃತ ಭಾಷೆಯ ಮೇಲೆ ಮಾಡಿರುವ ವೆಚ್ಚ ಇತರ 5 ಶಾಸ್ತ್ರೀಯ ಭಾರತೀಯ ಭಾಷೆಗಳಿಗೆ ಮಾಡಲಾದ ಒಟ್ಟು ವೆಚ್ಚದ 17 ಪಟ್ಟು ಹೆಚ್ಚು ಅನ್ನೋದು ತಿಳಿದು ಬಂದಿದೆ. 2014-15ರಿಂದ 2024-25ರ ಅವಧಿಯಲ್ಲಿ ಸಂಸ್ಕೃತದ ಪ್ರಚಾರಕ್ಕಾಗಿ 2532.59 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಇದೇ ಸಮಯದಲ್ಲಿ ಇತರ 5 ಶಾಸ್ತ್ರೀಯ ಭಾರತೀಯ ಭಾಷೆಗಳಾದ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಒಡಿಯಾಗಳಿಗೆ ಸೇರಿ ಖರ್ಚು ಮಾಡಿದ್ದು ಒಟ್ಟು 147.56 ಕೋಟಿ ಮಾತ್ರ. ಅಂದ್ರೆ ಸಂಸ್ಕೃತಕ್ಕಾಗಿ ಖರ್ಚು ಮಾಡಿರೋದು ಈ 5 ಭಾಷೆಗಳಿಗೆ ಖರ್ಚು ಮಾಡಿದ ಒಟ್ಟು ಮೊತ್ತದ 17 ಪಟ್ಟು ಹೆಚ್ಚು. ಆರ್ಟಿಐ ಮತ್ತು ಸಾರ್ವಜನಿಕ ದಾಖಲೆಗಳಿಂದ ಪಡೆದ ಮಾಹಿತಿಯನ್ನ ಉಲ್ಲೇಖಿಸಿ ಹಿಂದೂಸ್ತಾನ್ ಟೈಮ್ಸ್ ಈ ಬಗ್ಗೆ ವರದಿ ಮಾಡಿದೆ. ಈ ಲೆಕ್ಕದಲ್ಲಿ ನೋಡಿದ್ರೆ ಸಂಸ್ಕೃತಕ್ಕೆ ಪ್ರತಿ ವರ್ಷ ಸರಾಸರಿ 230.24 ಕೋಟಿ ರೂಪಾಯಿ ಮತ್ತು ಇತರ 5 ಭಾಷೆಗಳಿಗೆ ಸೇರಿ ಪ್ರತಿ ವರ್ಷ 13.41 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. 5 ಶಾಸ್ತ್ರೀಯ ಭಾರತೀಯ ಭಾಷೆಗಳಲ್ಲಿ ಅತಿ ಹೆಚ್ಚು ಹಣ ಪಡೆದಿರುವುದು ತಮಿಳು. ಸಂಸ್ಕೃತಕ್ಕಾಗಿ ಖರ್ಚು ಮಾಡಲಾದ ಒಟ್ಟು ಮೊತ್ತದ 5% ಕಡಿಮೆ ಹಣ ತಮಿಳಿಗೆ ಸಿಕ್ಕಿದೆ. ಇನ್ನು ಕನ್ನಡ ಮತ್ತು ತೆಲುಗು ತಲಾ 0.5% ಗಿಂತ ಕಡಿಮೆ ಹಣ ಪಡೆದಿವೆ. ಒಡಿಯಾ ಮತ್ತು ಮಲಯಾಳಂ ತಲಾ 0.2ಕ್ಕಿಂತ ಕಡಿಮೆ ಹಣ ಪಡೆದಿವೆ. 2004ರಲ್ಲಿ ತಮಿಳಿಗೆ ಶಾಸ್ತ್ರೀಯ ಭಾಷೆ ಮಾನ್ಯತೆ ಸಿಕ್ತು. ಅಂತಹ ಮಾನ್ಯತೆ ಪಡೆದ ಮೊದಲ ಭಾಷೆ ತಮಿಳು. ಭಾರತೀಯ ಭಾಷೆಗಳ ಪ್ರಚಾರಕ್ಕಾಗಿ ಅನುದಾನ ಯೋಜನೆಯಡಿ 113.48 ಕೋಟಿ ರೂಪಾಯಿಗಳನ್ನ ತಮಿಳು ಭಾಷೆ ಪಡ್ಕೊಳ್ತು. ಇದು 2005ರಲ್ಲಿ ಸಂಸ್ಕೃತದ ಪ್ರಚಾರಕ್ಕಾಗಿ ಖರ್ಚು ಮಾಡಿದ ಮೊತ್ತಕ್ಕಿಂತ 22 ಪಟ್ಟು ಕಡಿಮೆ. 2008ರಿಂದ 2014ರ ಅವಧಿಯಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಪಡೆದ ಉಳಿದ 4 ಭಾಷೆಗಳಾದ ಕನ್ನಡ, ತೆಲುಗು, ಮಲಯಾಳಂ ಮತ್ತು ಒಡಿಯಾಗಳ ಮೇಲೆ ಖರ್ಚು ಮಾಡಲಾದ ಒಟ್ಟು ಹಣ 34.08 ಕೋಟಿ ರೂಪಾಯಿ. ಸಂಸ್ಕೃತದ ಮೇಲೆ ಮಾಡಲಾಗಿರುವ ಖರ್ಚು ಉರ್ದು, ಹಿಂದಿ ಮತ್ತು ಸಿಂಧಿ ಮೇಲಿನ ಖರ್ಚಿಗಿಂತ ಹೆಚ್ಚಾಗಿದೆ. 2014-15ರಿಂದ 2024-25ರ ಅವಧಿಯಲ್ಲಿ ಹಿಂದಿ, ಉರ್ದು ಮತ್ತು ಸಿಂಧಿಗೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 1317.96 ಕೋಟಿ ರೂಪಾಯಿ. ಅಂದ್ರೆ ಇದು ಸಂಸ್ಕೃತಕ್ಕೆ ಖರ್ಚು ಮಾಡಿದ ಮೊತ್ತದ ಸರಿಸುಮಾರು 52.04ರಷ್ಟಿದೆ. ಈ ಅವಧಿಯಲ್ಲಿ ಉರ್ದು ಭಾಷೆಗೆ 837.94 ಕೋಟಿ, ಹಿಂದಿಗೆ 426.99 ಕೋಟಿ ಮತ್ತು ಸಿಂಧಿ ಭಾಷೆಗೆ 53.03 ಕೋಟಿ ರೂಪಾಯಿ ಹಣ ಬಂದಿದೆ. ಇನ್ನು ಸಂಸ್ಕೃತ ಮತ್ತು ಇತರ 5 ಶಾಸ್ತ್ರೀಯ ಭಾಷೆಗಳನ್ನ ಮಾತನಾಡೋರ ಸಂಖ್ಯೆಯನ್ನ ನೋಡಿಕೊಂಡ್ರೂ ಕೂಡ ಪ್ರಚಾರದ ವಿಷಯದಲ್ಲಿನ ಅಗಾಧ ತಾರತಮ್ಯ ಗೊತ್ತಾಗುತ್ತೆ. 2011ರ ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಾದ 1.2 ಬಿಲಿಯನ್ ಜನಸಂಖ್ಯೆಯಲ್ಲಿ ತಮಿಳು, ತೆಲುಗು, ಮಲಯಾಳಂ, ಒಡಿಯಾ ಮತ್ತು ಕನ್ನಡ ಭಾಷಿಕರು ಒಟ್ಟಾಗಿ 21.99ರಷ್ಟಿದ್ದಾರೆ. ಆದರೆ ಸಂಸ್ಕೃತ ಮಾತನಾಡೋರ ಪ್ರಮಾಣ ನಗಣ್ಯ. ಹಿಂದಿ ಮಾತನಾಡೋರು ಅಂದ್ರೆ ಹಿಂದಿಯನ್ನ ತಮ್ಮ ಮಾತೃಭಾಷೆ ಅಂತ ಪಟ್ಟಿ ಮಾಡಿದವರು 43.63ರಷ್ಟಿದ್ದಾರೆ. ಇನ್ನು ಉರ್ದುವನ್ನ ಮಾತನಾಡೋರು 4.19ರಷ್ಟಿದ್ದಾರೆ. ಆದರೆ ದೊಡ್ಡ ಮೊತ್ತದ ಹಣ ಖರ್ಚಾಗಿರೋದು ಮಾತನಾಡೋರೇ ಇಲ್ಲದ ಸಂಸ್ಕೃತ ಭಾಷೆ ಮೇಲೆ. ಮಾರ್ಚ್ನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ರಾಜ್ಯದಲ್ಲಿ ಸಂಸ್ಕೃತ ಮತ್ತು ಹಿಂದಿ ಪ್ರಚಾರವನ್ನ ಖಂಡಿಸಿದ್ರು. ತಮಿಳು ಸಂಸ್ಕೃತಿಯನ್ನ ಬೆಂಬಲಿಸಲು ಪ್ರಾಯೋಗಿಕ ಕ್ರಮ ತೆಗೆದುಕೊಳ್ಳುವಂತೆ ಕರೆ ನೀಡಿದ್ರು. ಸಂಸತ್ತಿನಲ್ಲಿ ಸೆಂಗೋಲ್ ಸ್ಥಾಪಿಸುವ ಬದಲು ತಮಿಳುನಾಡಿನ ಕೇಂದ್ರ ಸರ್ಕಾರಿ ಕಚೇರಿಗಳಿಂದ ಹಿಂದಿ ತೆಗೆದುಹಾಕಿ ಅಂತ ಅವರು ಒತ್ತಾಯಿಸಿದ್ರು. ಕೊಳ್ಳು ಹೊಗಳಿಕೆ ಬದಲು ತಮಿಳನ್ನ ಹಿಂದಿಗೆ ಸಮಾನವಾಗಿ ಅಧಿಕೃತ ಭಾಷೆಯನ್ನಾಗಿ ಮಾಡುವಂತೇನೂ, ಸಂಸ್ಕೃತದಂತಹ ಸತ್ತ ಭಾಷೆಗಿಂತ ತಮಿಳಿಗೆ ಹೆಚ್ಚಿನ ಹಣ ನಿಗದಿಪಡಿಸುವಂತೇನೂ ಅವರು ಒತ್ತಾಯಿಸಿದ್ರು. ಈಗ ಸಂಸ್ಕೃತ ಪ್ರಚಾರಕ್ಕೆ ಬಳಸಲಾಗಿರುವ ಮೊತ್ತದ ಅಗಾಧ ಪ್ರಮಾಣದ ಬಗ್ಗೆಯೂ ಸ್ಟಾಲಿನ್ ಟೀಕಿಸಿದ್ದಾರೆ. ಸಂಸ್ಕೃತ ಪ್ರಚಾರಕ್ಕಾಗಿ ಕೇಂದ್ರ ಸರ್ಕಾರ ಸಿಂಹಪಾಲು ಅನುದಾನ ನೀಡುತ್ತಿರುವಾಗ ತಮಿಳು ಮತ್ತು ಇತರ ದಕ್ಷಿಣ ಭಾರತೀಯ ಭಾಷೆಗಳಿಗಾಗಿ ಮೊಸಳೆ ಕಣ್ಣೀರು ಸುರಿಸುತ್ತಿದೆ ಅಂತ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಕಳೆದ ದಶಕದಲ್ಲಿ ಸಂಸ್ಕೃತ ಪ್ರಚಾರಕ್ಕಾಗಿ 2532.59 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಲಾಗಿದೆ ಎಂಬ ಮಾಧ್ಯಮ ವರದಿ ಉಲ್ಲೇಖಿಸಿರುವ ಸ್ಟಾಲಿನ್ ಎಕ್ಸ್ನಲ್ಲಿ ಪೋಸ್ಟ್ ಬರೆದಿದ್ದಾರೆ. ಸಂಸ್ಕೃತಕ್ಕೆ ಕೋಟಿಗಟ್ಟಲೆ ಹಣ ಸಿಗತ್ತೆ, ತಮಿಳು ಮತ್ತು ಇತರ ದಕ್ಷಿಣ ಭಾರತೀಯ ಭಾಷೆಗಳ ವಿಷಯವಾಗಿ ಮೊಸಳೆ ಕಣ್ಣೀರನ್ನಷ್ಟೇ ಸುರಿಸಲಾಗ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಮಾತನಾಡೋರೇ ಇಲ್ದಿರುವಾಗ ಸಂಸ್ಕೃತದ ಮೇಲೆ ಯಾಕಿಷ್ಟು ಹಣವನ್ನ ಸುರಿಯಲಾಗ್ತಿದೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಏಳುತ್ತೆ. ಸಂಸ್ಕೃತವನ್ನ ಹೆಚ್ಚಾಗಿ ಧಾರ್ಮಿಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ. ಆದರೆ ಇದು ಸಾಮಾನ್ಯ ಜನಸಾಮಾನ್ಯರ ಕಲ್ಪನೆಯಲ್ಲಿ ಪವಿತ್ರ ಸ್ಥಾನ ಪಡೆದುಕೊಂಡಿದೆ. ಅದರ ಮೇಲೆ ಅಗಾಧ ಮೊತ್ತದ ಹಣ ಹಾಕೋಕೆ ಇದು ಕಾರಣವಾಗಿರಬಹುದು ಅನ್ನೋದು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯದ ಭಾಷಾಶಾಸ್ತ್ರ ವಿಭಾಗದ ನಿವೃತ್ತ ಸಾಮಾಜಿಕ ಭಾಷಾಶಾಸ್ತ್ರ ಪ್ರಾಧ್ಯಾಪಕ ಪ್ರೊಫೆಸರ್ ಸೈಯದ್ ಇಮ್ತಿಯಾಜ್ ಹಸ್ನೈನ್ ಅವರ ಅಭಿಪ್ರಾಯ. ಪ್ರಧಾನಿ ಮೋದಿ
ಮೋದಿ ಕನ್ನಡಿಗರ ವಿಶೇಷ ದಿನಗಳಿಗೆ ಕನ್ನಡದಲ್ಲಿ, ತಮಿಳರ ವಿಶೇಷ ದಿನಗಳಿಗೆ ತಮಿಳಿನಲ್ಲಿ ಟ್ವೀಟ್ ಮಾಡಿ ಆಯಾ ರಾಜ್ಯದ ಜನರಿಗೆ ರೋಮಾಂಚನ ಉಂಟು ಮಾಡ್ತಾರೆ. ಆದರೆ ಆ ಭಾಷೆಗಳಿಗೆ ಅವರ ಸರ್ಕಾರ ಮಾಡಬೇಕಾದ ಸಹಾಯ ಸಹಕಾರ ಮಾಡ್ತಿಲ್ಲ ಅನ್ನೋದು ಈ ಅಂಕಿಅಂಶಗಳಿಂದ ಸ್ಪಷ್ಟವಾಗಿದೆ. ಮಾತನಾಡೋರೇ ಇಲ್ಲದ, ಆದರೆ ಸಂಘ ಪರಿವಾರಕ್ಕೆ ಆಪ್ತ ಭಾಷೆಯಾಗಿರುವ ಸಂಸ್ಕೃತದ ಮೇಲೆ ಇಷ್ಟೊಂದು 1,000 ಕೋಟಿಯನ್ನು ಸುರಿತಿರುವ ಮೋದಿ ಸರ್ಕಾರ ಕೋಟಿಗಟ್ಟಲೆ ಜನ ಮಾತಾಡುವ ಭಾಷೆಗಳ ಬಗ್ಗೆ ಮಾತ್ರ ತೀವ್ರ ತಾತ್ಸಾರ ತೋರಿಸ್ತಿದೆ. ಸ್ಟಾಲಿನ್ ಹೇಳಿದಂತೆ ಸಂಸತ್ತಿನಲ್ಲಿ ಸೆಂಗೋಲಿಟ್ರೆ ಅದರಿಂದ ತಮಿಳಿಗರಿಗಾಗಲಿ ತಮಿಳು ಭಾಷೆಗಾಗ್ಲಿ ಏನಾದ್ರೂ ಪ್ರಯೋಜನ ಇದೆಯಾ? ರಾಜರ ಕಾಲದ ಪುರೋಹಿತ ವ್ಯವಸ್ಥೆಯನ್ನ ಪ್ರತಿನಿಧಿಸುವ ಸೆಂಗೋಲ್ಗೆ ಕೊಡುವ ಮಾನ್ಯತೆಯನ್ನ, ಗೌರವವನ್ನ ಮೋದಿ ಸರ್ಕಾರ ಕೋಟಿಗಟ್ಟಲೆ ಜನರಾಡುವ ಭಾಷೆಗಳಿಗೆ, ಅವುಗಳ ಸಂಸ್ಕೃತಿಗಳಿಗೆ ಕೊಟ್ರೆ ಏನಾದ್ರೂ ನಿಜವಾದ ಪ್ರಯೋಜನ ಆಗ್ಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.